ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ. ಮಕ್ಕಳೇ, ನಾವಿವತ್ತು ಸೀನ ಸೆಟ್ಟರು ನಮ್ಮ ಟೀಚರು ಅಂತ ಹೇಳುವಂತಹ ಪಾಠವನ್ನು ಮತ್ತೆ ಮುಂದುವರಿಸೋಣ. ಹಿಂದಿನ ತರಗತಿಯಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಪಾಠವನ್ನು ಬರೆದಿರುವಂತಹ ಲೇಖಕಿಯ ಹೆಸರೇನು? ವಿ ಗಾಯತ್ರಿಯವರು. ಹಾಗೆ ಈ ಪಾಠದಲ್ಲಿ ಯಾರ್ಯಾರ ಪರಿಚಯವನ್ನು ಮಾಡ್ಕೊಂಡಿದ್ದೀರಾ? ಈಗ ಸೀನ ಸೆಟ್ಟರು, ಹಾಗೆ ತುಂಗಾಳು ವಿದ್ಯಾರ್ಥಿಗಳು, ಹಾಗೆ ಮಾಂಡವಿ ಅಂತ ಹೇಳುವಂತಹ ಮುಖ್ಯ ಶಿಕ್ಷಕಿಯ ಪಾತ್ರವನ್ನು ತಿಳ್ಕೊಂಡಿದ್ದೀರಾ. ಹಾಗೆ ಸೀನ ಸೆಟ್ಟರ ಪಾಠದಲ್ಲಿ ಆ ಒಂದು ಹೊಸದಾಗಿ ಬಂದಿರುವಂತಹ ಟೀಚರ ವೇಷಭೂಷಣಗಳನ್ನು ನೋಡಿ ಮಕ್ಕಳಿಗೆ ನಿರಾಶೆ ಆಗುತ್ತೆ. ಇವರು ಒಬ್ರು ಟೀಚರಾ ಅಂತ ಹೇಳುವಂಥ ಒಂದು ಕುತೂಹಲ ಇರುತ್ತೆ. ಹಾಗೆ ಆ ಒಂದು ತುಂಗ, ನನಗೆ ಇವರು ಪರಿಚಯ ಇದ್ದಾರೆ ಅಂತ ಹೇಳಿ ಯೋಚನೆಯನ್ನು ಮಾಡುವಾಗ ಅವಳಿಗೆ ನೆನಪಾಗಿ ಏನಾಗುತ್ತೆ, ಇವರು ಹಿಂದೆ ಇರುವಂತಹ ಒಂದು ಆಲೆ ಮನೆಯಲ್ಲಿ, ಸಾಮೆಯವರ ಮನೆಯಲ್ಲಿ, ಆಲೆ ಮನೆಯಲ್ಲಿ ಕೋಣವನ್ನು ಓಡಿಸಿಕೊಂಡು ಹೋಗ್ತಾ ಇದ್ರು ಅಂತ ಹೇಳುವಂತ ನೆನಪಾಗಿ ಅವಳು ಮಾತಾಡುವುದಕ್ಕೆ ಯೋಚನೆ ಮಾಡುವಾಗ ಸೀನ ಸೆಟ್ರೆ ಅವರ ಹತ್ರ, ಆ ಒಂದು ತುಂಗಾಳ ಹತ್ರ ಮಾತನಾಡ್ತಾರೆ. ಏನ್ ಮಗ, ಚೆಂದಾಗಿದ್ದೀಯಾ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಎಂಬ ಮಾತನ್ನ ಕೇಳಿರುವಂತಹದ್ದು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆ ತುಂಗ ಕೂಡ ಅವಳಿಗೆ ಉತ್ತರವನ್ನ ಕೊಟ್ಟು ಅಲ್ಲಿರುವಂತಹ ಉಳಿದ ವಿದ್ಯಾರ್ಥಿಗಳಿಗೆ ಹೆಮ್ಮೆಯಿಂದ ಆ ಸೀನ ಸೆಟ್ಟರ ಪರಿಚಯವನ್ನ ಅಲ್ಲಿ ಮಾಡಿಕೊಡ್ತಾಳೆ. ಅವಳಿಗೆ ಪರಿಚಯ ಇದೆ, ದೂರದ ಸಂಬಂಧಿಕರು ಅಂತ ಹೇಳುವಂತ ಒಂದು ಹೆಮ್ಮೆಯ ವಿಷಯವಾಗಿರುವುದರಿಂದ ಅವಳು ಸಂತೋಷವಾಗಿ ಆ ಒಂದು ಪರಿಚಯವನ್ನ ಮಾಡಿಕೊಡುತ್ತಾಳೆ. ಮಕ್ಕಳೇ, ಈ ಒಂದು ಸೀನ ಸೆಟ್ರು ನಮ್ಮ ಟೀಚರು ಪಾಠದ ಮುಂದುವರಿದ ಭಾಗವನ್ನ ತಿಳ್ಕೊಳ್ಳೋಣ. ಹಂಗಾರೆ ಸೀನ ಸೆಟ್ರು ಇನ್ನು ನಮ್ಮ ಟೀಚರ್ ಒಂದು ತುಂಬಾ ನಕ್ಕಳು. ತುಂಗ ಸೀನ ಸೆಟ್ರರ ಪರಿಚಯವನ್ನ ಮಾಡ್ತಾ, ಸೀನ ಸೆಟ್ರು ಹಂಗಾದ್ರೆ ಇವತ್ತಿನಿಂದ ನಮ್ಮ ಟೀಚರು, ನಮ್ಮ ಗುರುಗಳು ಅಂತ ಹೇಳಿ ನಗ್ನಗ್ತಾ ಮಾತಾಡ್ತಾಳೆ, ನಗೆ ಬೀರುತ್ತಾಳೆ ಅಂತ ಹೇಳುವಂತ ವಿಷಯವನ್ನ ಇಲ್ಲಿ ಲೇಖಕಿ ತನ್ನ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ನಿಮ್ಮ ಹೆಡ್ ಮೇಡಮ್ಮ ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಾಕೆ ನನ್ನ ಕರೆಸಿದ್ದಾರೆ ಎಂದರು ಸಂಕೋಚ ತಮಾಷೆಯಿಂದ ಸೀನ ಸೆಟ್ಟರು. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು, ಇವರು ನಿಮ್ಮ ಬೇಸಾಯದ ಟೀಚರು. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಏನಾಗುತ್ತೆ, ಆ ಒಂದು ಟೀಚರು ಅಂತ ಹೇಳಿದಾಗ, ನಮ್ಮ ಟೀಚರು ಸೀನ ಸೆಟ್ಟರು ಅಂತ ತುಂಗ ಹೇಳಿದಾಗ ಆ ಒಂದು ಸೀನ ಸೆಟ್ಟರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಉತ್ತರವನ್ನ ಕೊಡ್ತಾರೆ? ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನು ಟೀಚರು ಅಲ್ಲ, ಏನೂ ಅಲ್ಲ, ನಾನು ಪಡಪೋಷಿ ರೈತ, ನಾನೊಬ್ಬ ಕೆಲಸಕ್ಕೆ ಬಾರದವನು. ಪಡಪೋಷಿ ಅಂತ ಹೇಳಿದ್ರೇನು? ನಾನೊಬ್ಬ ಕೆಲಸಕ್ಕೆ ಬಾರದವನು. ಪಡಪೋಷಿ ರೈತ ಅಂದ್ರೆ ಕೆಲಸಕ್ಕೆ ಬಾರದ ಒಬ್ಬ ರೈತ ಅಂತ ಹೇಳುವಂತ ಮಾತನ್ನ ಸೀನ ಸೆಟ್ರು ಹೇಳ್ತಾರೆ. ನಿಮ್ಮ ಹೆಡ್ ಮೇಡಮ್ ಅಂದ್ರೆ ಅಲ್ಲಿರುವಂತಹ ಮುಖ್ಯ ಶಿಕ್ಷಕಿ ಯಾರು? ಮಾಂಡವಿಯವರು. ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ, ಆ ಮಾಂಡವಿ ಮೇಡಮ್ ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನನ್ನು ಕರೆಸಿದ್ದಾರೆ, ಸೀನ ಸೆಟ್ರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾರೆ, ಸೀನ ಸೆಟ್ರು ಆ ಒಂದು ವಿಷಯವನ್ನ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ. ಹಾಗೆ ಎಂದರು ಸಂಕೋಚ ತಮಾಷೆಯಿಂದ ಸೀನ ಸೆಟ್ಟರು. ಈ ರೀತಿ ಸಂಕೋಚದಿಂದ ತಮಾಷೆಯಿಂದನು ಆ ಒಂದು ತಮಾಷೆಯ ರೀತಿಯ ಆ ಒಂದು ಮಾತನ್ನ ಹೇಳ್ತಾರೆ. ನಾನು ರೈತನೂ ಅಲ್ಲ, ಟೀಚರು ಅಲ್ಲ, ಏನೂ ಅಲ್ಲ, ನಾನೊಬ್ಬ ಪಡಪೋಷಿ, ಏನು ಕೆಲಸಕ್ಕೆ ಬಾರದ ಒಬ್ಬ ರೈತ. ನಿಮ್ಮ ಹೆಡ್ ಮೇಡಮ್ ಮುಖ್ಯ ಶಿಕ್ಷಕಿ ನಿಮಗೆ ವ್ಯವಸಾಯವನ್ನ, ಬೇಸಾಯವನ್ನ, ಕೃಷಿ ಕೆಲಸವನ್ನ, ಗದ್ದೆ ಕೆಲಸವನ್ನ ತಿಳಿಸಿಕೊಡುವುದಕ್ಕೆ ನನ್ನನ್ನು ಕರೆಸಿದ್ದಾರೆ ಅಂತ ಹೇಳಿ ಸೀನ ಸೆಟ್ರು ತನ್ನ ಮಕ್ಕಳಿಗೆ ಸಂಕೋಚದಿಂದ ತಮಾಷೆಯಿಂದ ಈ ಒಂದು ಮಾತನ್ನ ಹೇಳುತ್ತಾರೆ. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು, ಮಾಂಡವಿ ಆ ಒಂದು ಮುಖ್ಯ ಶಿಕ್ಷಕ ಏನ್ ಮಾಡ್ತಾರೆ, ಪಕ್ಕಕ್ಕೆ ನಿಂತು ಹೌದು ಅಂತ ಹೇಳುವಂತಹ ಒಂದು ಉತ್ತರವನ್ನ ಕೊಡುತ್ತಾರೆ. ಹೌದು, ಇವರು ನಿಮ್ಮ ಬೇಸಾಯದ ಟೀಚರು. ನಿಮ್ಮ ಬೇಸಾಯವನ್ನ ಮಾಡುವಂಥದ್ದು ಯಾವ ರೀತಿ ಅಂತ ಹೇಳುವಂತಹ ಕಲಿಸಿಕೊಂಡು ಕೊಡುವಂತಹ ಟೀಚರು ಇವರೇ, ಸೀನ ಸೆಟ್ಟರು ಎಂಬ ಮಾತನ್ನ ಮುಖ್ಯ ಶಿಕ್ಷಕಿ ಮಾಂಡವಿಯವರು ಹೇಳ್ತಾರೆ. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವಂಥದ್ದು ನಮ್ಮ ಪುಣ್ಯ. ಈ ಬೇಸಾಯವನ್ನ ಕಲಿಸಿಕೊಡುವುದಕ್ಕೆ ಇವರು ಒಪ್ಪಿರುವಂಥದ್ದು ನಮ್ಮ ಅದೃಷ್ಟ, ನಮ್ಮ ಪುಣ್ಯ, ನಮ್ಮ ಭಾಗ್ಯ ಎಂಬ ಮಾತನ್ನ ಆ ಒಂದು ಮಾಂಡವಿ ಮೇಡಮ್ ಅವರು ಸೀನ ಸೆಟ್ಟರ ಬಗ್ಗೆ ತನ್ನ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಹಾಗೂ ವಿದ್ಯಾರ್ಥಿನಿಯರಲ್ಲಿ ಹೇಳುತ್ತಾರೆ. ಸರಿ ಮೇಷ್ಟ್ರೆ, ಮಾಂಡವಿ ಮೇಡಮ್ ಸೀನ ಸೆಟ್ಟರ್ ಹತ್ರ ಏನು ಹೇಳ್ತಾರೆ? ಸರಿ ಮೇಷ್ಟ್ರೆ, ನೀವು ಈಗ ಪ್ರಾರಂಭಿಸಬಹುದು, ಈಗ ನೀವು ಏನ್ ಮಾಡಬಹುದು, ಪ್ರಾರಂಭಿಸಬಹುದು ಎಂದರು. ಅಂದ್ರೆ ಗದ್ದೆ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳುವಂತಹ ವಿಷಯವನ್ನ
ಪ್ರಾರಂಭ ಮಾಡಿ, ನಮ್ಮ ಮಕ್ಕಳಿಗೆ ಹೇಳಿಕೊಡಿ ಎಂಬ ಮಾತನ್ನ ಹೇಳ್ತಾರೆ. ಈ ರೀತಿ ಹಲವಾರು ರೀತಿಯ ವಿದ್ಯೆಗಳನ್ನ ಪ್ರತಿಯೊಬ್ಬರ ಹತ್ರ ನಾವು ಕಲಿಯುವಂಥದ್ದಿರುತ್ತೆ. ಹಾಗೆ ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಸೀನಸೆಟ್ಟರು ಹೇಳಿಕೊಡುವಂತಹ ಒಂದು ವಿದ್ಯೆಯನ್ನ, ಆ ಒಂದು ಭತ್ತದ ನಾಟಿ ಮಾಡುವಂಥದ್ದು, ಬೇಸಾಯ ಅಥವಾ ವ್ಯವಸಾಯ, ಈ ಬೇಸಾಯ ಕೃಷಿಯನ್ನ ಯಾವ ರೀತಿ ಆ ಒಂದು ಚಿಕ್ಕ ಗಿಡಗಳನ್ನ ಸಸಿಗಳನ್ನ ನೆಡುವಂಥದ್ದು, ಯಾವ ರೀತಿ ಭತ್ತದ ಸಸಿಗಳನ್ನ ಯಾವ ರೀತಿ ನೆಡಬೇಕು ಅಂತ ಹೇಳುವಂಥದ್ದನ್ನ ಕೂಡ ಕಲಿಸಿಕೊಡ್ತಾರೆ. ಅಂದ್ರೆ ಬಿತ್ತಿರುವಂತಹ ಭತ್ತ ಅದು ಚಿಕ್ಕ ಸಸಿಯಾಗಿ ಅದನ್ನ ಕೀಳುವಂಥದ್ದು, ಹಾಗೆ ಅದನ್ನ ಮತ್ತೆ ನೆಡುವಂಥದ್ದು, ವಿಶಾಲವಾಗಿರುವಂತಹ ಫಲವಂತವಾಗಿರುವಂತಹ ಉಳುಮೆ ಮಾಡಿರುವಂತಹ ಒಂದು ಕೆಸರು ಮಣ್ಣಿನಲ್ಲಿ ನೆಡಬೇಕು. ಅದಕ್ಕೆ ತುಂಬಾ ಮಳೆ ಬರಬೇಕು, ಹಾಗೆ ನೀರಿನ ವ್ಯವಸ್ಥೆ ಕೂಡ ತುಂಬಾ ಇರಬೇಕು. ಸುಮಾರು 3 ತಿಂಗಳು ಬೇಕಾಗುತ್ತೆ. ಇದು ಬೆಳೆಯುವುದಕ್ಕೆ ಎಷ್ಟು ತಿಂಗಳು ಬೇಕು? 3 ತಿಂಗಳು ಬೇಕಾಗುತ್ತೆ. ನೀವು ಕೆಲವೊಬ್ರು ಮನೆಯಲ್ಲಿ ಬೆಳೀತಾ ಇರ್ಬೋದು, ಕೆಲವರು ಭತ್ತದ ಗದ್ದೆಯನ್ನು ನೋಡಿರ್ತೀರ, ಕೆಲವರು ಭತ್ತ ಅಂದ್ರೆ ಊಟ ಮಾಡುವಂತ ಅನ್ನ ಎಲ್ಲಿಂದ ಬರುತ್ತೆ ಅಂತ ಹೇಳುವಂಥದ್ದು ಕೂಡ ಕೆಲವೊಂದು ನಗರ ಪಟ್ಟಣ ಪ್ರದೇಶದಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಗೊತ್ತಿಲ್ಲ. ತಂದೆ ತಾಯಿ ತಂದು ಕೊಡುವಂತಹ ಆಹಾರವನ್ನ, ಅಕ್ಕಿಯನ್ನ ತಂದೆ ತಾಯಿ ಮಾಡಿ ಬೇಯಿಸಿ ಕೊಡ್ತಾರೆ, ಅದನ್ನ ಅವರು ಖುಷಿಯಿಂದ ತಿಂತಾರೆ. ಅದು ಯಾವ ರೀತಿ ಬಂತು, ಎಲ್ಲಿಂದ ಬಂತು ಅಂತ ಹೇಳುವಂತಹ ಒಂದು ಯೋಚನೆಯನ್ನ ಇವತ್ತಿನ ವಿದ್ಯಾರ್ಥಿಗಳು ಮಾಡಬೇಕು. ಅದರಲ್ಲೂ ಕೂಡ ಹಳ್ಳಿ ವಿದ್ಯಾರ್ಥಿಗಳಿಗೆ ಎಲ್ಲ ಗೊತ್ತಿರುತ್ತೆ, ಅದರಲ್ಲೂ ಕೂಡ ಪಟ್ಟಣದ ನಗರ ಪ್ರದೇಶಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇದನ್ನೆಲ್ಲ ತಿಳ್ಕೊಳ್ಬೇಕು. ಹಳ್ಳಿ ಪ್ರದೇಶಕ್ಕೆ ಹೋಗಿ ಈ ಒಂದು ಕೃಷಿ, ಭತ್ತದ ಗದ್ದೆ, ಆ ಒಂದು ಬೇಸಾಯ ಯಾವ ರೀತಿ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ನೀವೇನ್ ಮಾಡ್ಬೇಕು, ಕಲಿಯುವಂತಹ ಪ್ರಯತ್ನವನ್ನ ಏನ್ ಮಾಡ್ಬೇಕು, ಮಾಡಿ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಏನ್ ಮಾಡ್ತೀನಿ, ಮುಂದಿನ ಈ ಒಂದು ಭಾಗದಲ್ಲಿ ಏನಿದೆ, ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಆ ಒಂದು ಹೊಲಕ್ಕೆ ಬಂದಿರುವಂತಹ ಹಲವಾರು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಮಕ್ಕಳು ರೈತರ ಕುಟುಂಬದಿಂದ ಬಂದಿರುವಂತಹ ಮಕ್ಕಳಾಗಿರ್ತಾರೆ. ಅವರ ತಂದೆ ತಾಯಿ ಕೃಷಿ ಅಥವಾ ಬೇಸಾಯದ ಕೆಲಸವನ್ನ ಮಾಡುವವರು ಆಗಿರ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರಲಿಲ್ಲ. ಅವರು ಆ ಒಂದು ತಂದೆ ತಾಯಿಗಳ ಜೊತೆ ಕೆಲಸವನ್ನು ಸ್ವಲ್ಪ ಮಾಡುವುದಕ್ಕೆ ಕಲಿತಿರುವುದರಿಂದ ಹೊಸದಾಗಿ ಏನು ಅವರಿಗೆ ಕಲಿಯುವುದಕ್ಕೆ ಕಷ್ಟ ಆಗ್ಲಿಲ್ಲ. ಸೀನಸೆಟ್ಟರು ಹೇಳುವಂತಹ ಬೇಸಾಯದ ಕೆಲಸವನ್ನ, ಆ ಒಂದು ವಿದ್ಯೆಯನ್ನ ತುಂಬಾ ಸುಲಭವಾಗಿ ಅವರು ಕಲಿತಿರ್ತಾರೆ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ಆದ್ರೆ ಈ ಮಾಂಡವಿ ಅಂತ ಹೇಳುವಂತಹ ಮುಖ್ಯ ಶಿಕ್ಷಕಿಯ ಉದ್ದೇಶ ಏನಾಗಿತ್ತು, ಆ ಒಂದು ಶಾಲೆಯಲ್ಲಿ ಕಲಿಕೆಯ ಜೊತೆ ಈ ರೀತಿಯ ಒಂದು ಕೆಲಸಗಳನ್ನ, ಗುಡಿ ಕೈಗಾರಿಕೆಗಳನ್ನ ಕೂಡ, ಈ ಒಂದು ವಿದ್ಯೆಯನ್ನು ಕೂಡ ಕಲಿಬೇಕು ಅಂತ ಹೇಳುವಂತಹ ಒಂದು ವಿಷಯವನ್ನ ಮಕ್ಕಳಿಗೆ ತಿಳಿಸಬೇಕು ಅಂತ ಹೇಳುವಂತಹ ಭಾವನೆಯಿಂದ ಆ ಒಂದು ಮಾಂಡವಿ ಟೀಚರ್, ಮುಖ್ಯ ಶಿಕ್ಷಕಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅವರ ಉದ್ದೇಶ ಬೇರೆಯಾಗಿತ್ತು. ಯಾವುದದು ಉದ್ದೇಶ? ಶಾಲಾ ಶಿಕ್ಷಣ ನಿಜ, ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆ ಆಗಿತ್ತು. ಬರೀ ಪುಸ್ತಕದ ಬದನೆಕಾಯಿ ನಾವು ಓದಿದ್ರೆ ಆಗಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಇರಬೇಕು. ಹಾಗೆ ಕೆಲವೊಂದು ಕೆಲಸಗಳ ಅನುಭವವನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಲಿತಿದ್ರೆ ನಮ್ಮ ಕಾಲ ಮೇಲೆ ಮುಂದಕ್ಕೆ ನಾವು ಬೆಳೆದು ದೊಡ್ಡವರಾದ್ಮೇಲೆ ಒಂದು ದಾರಿ ಸಿಗುತ್ತೆ, ಜೀವನಕ್ಕೆ ಯಾವ್ದಾದೊಂದು ದಾರಿ ಸಿಕ್ಕೇ ಸಿಗುತ್ತೆ. ಎಲ್ಲಾ ರೀತಿಯ ವಿದ್ಯೆಗಳನ್ನ ನಾವು ಏನ್ ಮಾಡ್ಬೇಕು, ಅದರ ಒಳಗೆ ಹೊಕ್ಕು ಅದನ್ನ ತಿಳಿದವರಿಂದ, ಅನುಭವ ಪಡೆದವರಿಂದ ನಾವು ಕೂಡ ಅನುಭವವನ್ನ ಪಡ್ಕೊಂಡು ಕಲಿಯುವಂತಹ ಪ್ರಯತ್ನವನ್ನ ಮಾಡಬೇಕು. ಈ ರೀತಿಯ ನಂಬಿಕೆ ಏನಾಗಿತ್ತು, ಮಾಂಡವಿ ಟೀಚರ್ ಒಂದು ನಂಬಿಕೆ ಆಗಿತ್ತು ಅಂತ ಹೇಳುವಂತ ಮಾತನ್ನ ಲೇಖಕಿ ತನ್ನ ಅಭಿಪ್ರಾಯವನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ, ಶಿಕ್ಷಣ ಮಾದರಿಯ ಅಡಿಪಾಯ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯಕವಾಗಿತ್ತು ಅಥವಾ ಸಹಾಯವಾಗಿತ್ತು. ಶಾಲೆಯ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನ ಅಳವಡಿಸುವಂತಹ ಮುಖ್ಯ ಕಾರಣ ಏನಾಗಿತ್ತು, ಇದಾಗಿತ್ತು. ಅಂದ್ರೆ ಅನೇಕ ವಿಚಾರಗಳಿಗೆ ಇದು ತಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ. ಬೇಸಾಯದ ಬಗ್ಗೆ ಯಾವ ರೀತಿ ಮಾಡಬೇಕು, ಬರೀ ತಿಂದ್ರೆ ಯಾವುದು ಅನುಭವ ಸಿಗಲ್ಲ, ಅದರ ಕಷ್ಟ ಏನು, ಅದನ್ನು ಯಾವ ರೀತಿ ಕಲಿಬೇಕು ಅಂತ ಹೇಳುವಂಥದ್ದನ್ನ ಪ್ರತಿಯೊಂದನ್ನ ಕೂಡ ಬೇಸಾಯದ ಬಗ್ಗೆ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಉದ್ದೇಶ ಕೂಡ ಯಾರಿಗಿತ್ತು, ಮಾಂಡವಿ ಟೀಚರ್ಗೆ, ಆ ಒಂದು ಮುಖ್ಯ ಗುರುಗಳಿಗೆ ಇತ್ತು. ಆ ಒಂದು ಭತ್ತದ ಗದ್ದೆಯಲ್ಲಿ ಭತ್ತವನ್ನ ಎಲ್ಲಿ ಬೆಳೀತಾರೆ, ಗದ್ದೆಯಲ್ಲಿ ಬೆಳೀತಾರೆ. ಯಾವ ರೀತಿ, ಆ ಒಂದು ಪ್ರಾಣಿಗಳನ್ನ, ಕೋಣವನ್ನು ಅಥವಾ ಎತ್ತನ್ನು
ಈಗಿನ ಕಾಲದಲ್ಲಿ ಕೋಣ ಎತ್ತುಗಳೆಲ್ಲ ವಿರಳವಾಗಿದೆ. ಈಗ ಟ್ರ್ಯಾಕ್ಟರ್, ಟಿಲ್ಲರ್ ಇಂತಹ ಒಂದು ಯಂತ್ರಗಳಲ್ಲಿ ಆ ಒಂದು ಉಳುಮೆಯನ್ನ ಮಾಡುವಂತದ್ದು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಕಾಣ್ತಾ ಇದ್ದೇವೆ. ಆ ಒಂದು ಗದ್ದೆಯಲ್ಲಿ ನೀರು ತುಂಬಿರಬೇಕು. ಆ ಒಂದು ಮಣ್ಣನ್ನ ಉಳುಮೆ ಮಾಡಿ ಕೆಸರಿನ ರೀತಿ ಇರುತ್ತೆ ಆ ಒಂದು ಗದ್ದೆ. ಅದರ ಮೇಲೆ ಆ ಒಂದು ನೇಜಿ ಅಥವಾ ಏನು ನಾವು ಭತ್ತದ ಬಿತ್ತನೆಯನ್ನ ಮಾಡಿರ್ತೀವಿ, ಆ ಒಂದು ಸಸಿಗಳನ್ನ ಕಿತ್ತು ಕಟ್ಟು ಮಾಡಿ ಇಟ್ಕೊಂಡು ನಾವು ಉಳುಮೆ ಮಾಡಿ ಗೊಬ್ಬರ ಹಾಕಿ ಹದಗೊಳಿಸಿ ಇಟ್ಟಿರುವಂತಹ ಒಂದು ಗದ್ದೆಯಲ್ಲಿ ಅದನ್ನ ನಮ್ಮ ಕೈಯನ್ನ ಬಲ ಪ್ರಯೋಗ ಮಾಡುವುದರ ಮೂಲಕ ಆ ಒಂದು ಕೆಸರಿನ ಒಳಗೆ ಹೂರುತ್ತಾ ಹೋಗ್ಬೇಕು. ಆ ಒಂದು ಸಸಿಯನ್ನ ಕೀಳುವಾಗ ನಾವೇನ್ ಮಾಡ್ಬೇಕು, ಮುಂದಕ್ಕೆ ಚಲಿಸ್ತಾ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಸಸಿಯನ್ನ ನೆಡ್ಬೇಕಾದ್ರೆ, ಭತ್ತದ ಸಸಿಯನ್ನ ನೆಡ್ಬೇಕಾದ್ರೆ ನಾವು ಮುಂದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಹಿಂದಕ್ಕೆ ನಾವು ಕಾಲನ್ನ ಇಡುತ್ತಾ ಆ ಒಂದು ಭತ್ತದ ಸಸಿಯನ್ನ ಎಷ್ಟು ಬೇಕು ಅಂತ ಹೇಳಿ ಆ ಒಂದು ಅಷ್ಟನ್ನೇ 3ರಿಂದ 4 ಸಸಿಗಳನ್ನ ಒಟ್ಟೊಟ್ಟಿಗೆ ನೆಡುವಂಥದ್ದು. ಹಾಗೆ ಸಾಲಾಗಿ ತುಂಬಾ ಶಿಸ್ತಾಗಿ ಆ ಒಂದು ನಾಟಿಯನ್ನ ಮಾಡುವಂಥದ್ದು ಅಥವಾ ಆ ಒಂದು ಭತ್ತದ ಸಸಿಯನ್ನ ನೆಡುವಂತಹ ಕೆಲಸವನ್ನ ಮಾಡಬೇಕು. ಈ ರೀತಿ ಈ ಒಂದು ಅಭ್ಯಾಸ ಆಗ್ಬೇಕು. ಇದನ್ನು ಕೂಡ ಅವರು ಕಲಿಬೇಕು ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ಮಾಂಡವಿ ಮೇಡಮ್ ಅವರು ಈ ಒಂದು ಮಕ್ಕಳಿಗೆ ಈ ರೀತಿಯ ಬೇಸಾಯದ ಕೃಷಿಯನ್ನ ಕಲಿಯುವಂತಹ ಒಂದು ಕೆಲಸವನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಸೀನಾ ಸೆಟ್ಟರನ್ನ ಹೊಸದಾಗಿ ಟೀಚರ್ ಆಗಿ ಕರೆಸಿರ್ತಾರೆ ಅಂತ ಹೇಳುವಂಥದ್ದು ತಿಳ್ಕೊಂಡಿದ್ದೀರಾ. ಹಾಗೆ ಈ ಒಂದು ಭತ್ತದ ಗದ್ದೆ ಅಂತ ಹೇಳಿದಾಗ ನನಗೆ ಒಂದು ಚಿಕ್ಕ ಕಥೆ ನೆನಪಾಗ್ತಾ ಇದೆ. ಅಂದ್ರೆ ಬಾಲ ಅರುಣಿ ಅಂತ ಹೇಳುವಂತ ಒಬ್ಬ ಶಿಷ್ಯ. ಯಾರು? ಬಾಲ ಅರುಣಿ ಅಥವಾ ಆರುಣಿ. ಅಂದ್ರೆ ಋಷಿ ಧೌಮ್ಯರ ಜೊತೆ ಇವನು ವಿದ್ಯೆಯನ್ನ ಕಲಿತಾ ಇರ್ತಾನೆ. ಯಾರ ಜೊತೆ? ಋಷಿ ಧೌಮ್ಯರ ಹತ್ರ ಬಾಲ ಆರುಣಿ ಅಂತ ಹೇಳುವಂತಹ ಒಬ್ಬ ಪುಟ್ಟ ಬಾಲಕ ವಿದ್ಯೆಯನ್ನ ಕಲಿತಿರ್ತಾನೆ. ಇವರು ಕೂಡ ಇವರ ಒಂದು ಆಶ್ರಮದ ಹತ್ರ ಕೆಲವೊಂದು ಬೇಸಾಯವನ್ನ ಕೃಷಿಯನ್ನ ಮಾಡಿರ್ತಾರೆ. ಹೊಲದಲ್ಲಿ ಎಲ್ಲ ಕೆಲವನ್ನು ಭತ್ತದ ಗದ್ದೆ ಈ ರೀತಿ ಮಾಡಿರ್ತಾರೆ. ಹಾಗೆ ಆ ಒಂದು ಕೃಷಿಯಲ್ಲಿ ತುಂಬಾ ಮಳೆ ಬಂದು ತೊಂದರೆಯಾಗಿ ಆ ಒಂದು ನೀರು ತುಂಬಿ ಎಲ್ಲಾದ್ರೂ ಗದ್ದೆಗೆ ಬಂದಿರುವಂತಹ ನೀರು ಹೊರಗಡೆ ಕೊಚ್ಚಿಕೊಂಡು ಏನಾದ್ರೂ ಹೋಗಿದೆಯಾ, ಭತ್ತದ ಒಂದು ಗಿಡಗಳಿಗೆ ಬೇಸಾಯ ಮಾಡಿರುವಂತಹ ಬೇಸಾಯಕ್ಕೆ ಏನಾದ್ರೂ ತೊಂದರೆ ಆಗಿದೆಯಾ ಅಂತ ಹೇಳಿ ನೋಡ್ಕೊಂಡು ಬನ್ನಿ. ತುಂಬಾ ಮಳೆ ಬರ್ತಾ ಇದೆ, ಸುರಿತಾ ಇದೆ, ಅದು ಏನಾದ್ರೂ ಮಾಡಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಋಷಿ ಧೌಮ್ಯರು ಏನ್ ಮಾಡ್ತಾರೆ, ತಮ್ಮ ಜೊತೆ ಇರುವಂತಹ ಎಲ್ಲಾ ಶಿಷ್ಯರಿಗೆ ಆ ಒಂದು ಮಾತನ್ನ ಹೇಳ್ತಾರೆ. ಆವಾಗ ಎಲ್ಲಾ ಶಿಷ್ಯರು ಏನ್ ಮಾಡ್ತಾರೆ, ಯಾವುದೋ ಒಂದು ಕುಂಟು ನೆಪವನ್ನ ಹೇಳಿ ಅಲ್ಲಿಂದ ಅವರವರ ಮನೆಗೆ ಅವರವರ ಕೆಲಸಕ್ಕೆ ಹೋಗಿರ್ತಾರೆ. ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಗುರುಗಳು ಹೇಳುವಂತ ಮಾತನ್ನ ಕೇಳಿಲ್ಲ, ಯಾವುದೋ ನೆಪವನ್ನ ಕುಂಟು ನೆಪ ಹೇಳಿ ತುಂಬಾ ಮಳೆ ಬರ್ತಾ ಇದೆ, ಯಾರು ಹೋಗ್ಬೇಕು ಆ ಗದ್ದೆಯಲ್ಲಿ, ಒಡ್ಡಲ್ಲಿ ಏನಾದ್ರೂ ನೀರು ಬಿರುಕು ಬಿಟ್ಟಿದೆಯಾ ಅಂತ ಹೇಳುವುದಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ಹೇಳುವಂತ ಒಂದು ಭಾವನೆ ಇತ್ತು. ಆದ್ರೆ ಬಾಲ ಆರುಣಿ ಅಂತ ಹೇಳುವಂತಹ ಶಿಷ್ಯ ಮಾತ್ರ ಏನ್ ಮಾಡ್ತಾನೆ, ಗುರುಗಳ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತಾನೆ. ಹಾಗೆ ಆ ಒಂದು ಹೊಲದ ಹತ್ರ ಗದ್ದೆಯ ಬಳಿ ಆ ಒಂದು ಬದುವಿನಲ್ಲಿ ಏನಾದ್ರೂ ಬಿರುಕು ಬಿಟ್ಟು ನೀರು ಕೊಚ್ಚಿಕೊಂಡು ಆ ಒಂದು ಗದ್ದೆಯಿಂದ ಏನಾದ್ರೂ ಅನಾಹುತ ಆಗಿದೆಯಾ ಅಂತ ಹೇಳಿ ನೋಡೋದಕ್ಕೆ ಒಬ್ಬನೇ ಹೋಗ್ತಾನೆ. ಗುರುಗಳ ಆಶೀರ್ವಾದವನ್ನ ಪಡೆದು ಅವನು ಮುಂದುವರಿತಾನೆ. ಹಾಗೆ ಆ ಒಂದು ಭತ್ತದ ಗದ್ದೆ ಹತ್ರ ಅಥವಾ ಗದ್ದೆಯ ಬಳಿ ಹೋದಾಗ ಒಂದು ಕಡೆ ಒಂದು ರಂಧ್ರ ಏನಾಗುತ್ತೆ, ರಂಧ್ರದಲ್ಲಿ ನೀರು ಬಿರುಕು ಬಿಟ್ಟು ನೀರು ಆ ಒಂದು ರಂಧ್ರದೊಳಗೆ ಹೋಗ್ತಾ ಇರುತ್ತೆ. ಹಾಗೆ ಆ ಒಂದು ರಂಧ್ರವನ್ನ ಮುಚ್ಚಬೇಕು ಅಂತ ಹೇಳಿ ಕೆಸರು ಮಣ್ಣನ್ನೆಲ್ಲ ಆ ಒಂದು ರಂಧ್ರಕ್ಕೆ ಆ ಬಾಲ ಆರುಣಿ ಬಾಲಕ ಹಾಕ್ತಾನೆ. ಹಾಕುವಂತ ಪ್ರಯತ್ನವನ್ನ ಮಾಡಿದಾಗ ಅದು ಇನ್ನಷ್ಟು ದೊಡ್ಡ ರಂಧ್ರವಾಗುತ್ತೆ. ಇನ್ನಷ್ಟು ಕೆಸರು ಮಣ್ಣನ್ನ ಹಾಕಿದಾಗ ಅದು ತಡೆಯಲಿಕ್ಕೆ ಆಗದೆ ತುಂಬಾ ದೊಡ್ಡ ಹೋಲಾಗಿ ರಂಧ್ರವಾಗಿ ಇನ್ನಷ್ಟು ಮಣ್ಣು, ಕೆಸರು ಮಣ್ಣು ಭತ್ತದ ಒಂದು ಗದ್ದೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ. ಆ ಒಂದು ಧಾರಾಕಾರವಾಗಿರುವಂತಹ ಮಳೆ ಬಂದಿರೋದ್ರಿಂದ ಅಲ್ಲಿ ಅಪಾಯಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಅಂದ್ರೆ ಅದನ್ನು ತಡೆಯಲಿಕ್ಕೆ ಆ ಒಂದು ರಂಧ್ರವನ್ನ ಆಗದೆ ತನ್ನ ದೇಹವನ್ನೇ ಆ ಒಂದು ಬದುವಿಗೆ ಏನ್ ಮಾಡ್ತಾನೆ, ಅವನು ಮುಚ್ಚಿಬಿಡ್ತಾನೆ. ಆ ಒಂದು ರಂಧ್ರಕ್ಕೆ ತನ್ನ ದೇಹವನ್ನೇ ಅಡ್ಡಲಾಗಿ ಮಲಗಿ ತಡೆ ಹಿಡಿತಾನೆ. ಹಾಗೆ ಅವನು ಆ ಒಂದು ನೀರು ಅವನ ಶರೀರದ ಮೇಲೆ ಹರಿದು ನೀರು ಶರೀರಕ್ಕೆ ತಾಗಿ ಏನಾಗಿರುತ್ತೆ, ಅವನ ದೇಹ ಪೂರ್ತಿ ಒದ್ದೆಯಾಗಿ ಅವನು ಅಲ್ಲಿ ಆ ಒಂದು ಚಳಿಯ ಅವನು ತಂಪಾದ ನೀರಿನ ಮಳೆಗೆ ಮರಗಟ್ಟಿ ಅಲ್ಲೇ ಪ್ರಜ್ಞೆ ತಪ್ಪಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಋಷಿ ಧೌಮ್ಯರು ಈ ಬಾಲಕ ಯಾರು ಬಾಲ ಆರುಣಿ ಗದ್ದೆ ಕಡೆ ಬದುವನ್ನ
ಏನಾದ್ರೂ ನೀರು ಕೊಚ್ಕೊಂಡು ಹೋಗಿದ್ಯಾ ಅದನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋದವನು ಇನ್ನೂ ಬರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದಾನೆ ಎಂಬ ದೃಷ್ಟಿಯಿಂದ ಏನ್ ಮಾಡ್ತಾರೆ, ಋಷಿ ಧೌಮ್ಯರು ಆ ಒಂದು ಗದ್ದೆ ಕಡೆ ಆ ಬಾಲ ಆರುಣಿಯನ್ನ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕಾಣದೇ ಇದ್ದಾಗ ಒಂದು ಕಡೆ ರಂಧ್ರದ ಗದ್ದೆಯ ಬದುವಿನಲ್ಲಿ ಅಡ್ಡಲಾಗಿ ತನ್ನ ದೇಹವನ್ನ ಅಲ್ಲಿ ಏನ್ ಮಾಡಿದಾನೆ, ಆ ಒಂದು ನೀರನ್ನ ಕೊಚ್ಚಿಕೊಂಡು ಹೋಗುವಂತದ್ದನ್ನ ತಡೆಯುವುದಕ್ಕೆ ಆಗದೆ ತನ್ನ ದೇಹವನ್ನೇ ಅಡ್ಡಲಾಗಿ ಇಟ್ಟು ಗುರುವಿನ ಮಾತನ್ನ ಅಲ್ಲಿ ನಡೆಸಿಕೊಡ್ತಾನೆ. ಗುರುವಿಗೆ ಕೊಟ್ಟಿರುವಂತಹ ಮಾತನ್ನ ಅವನು ನಡೆಸ್ತಾನೆ. ಹಾಗೆ ಗುರುಗಳು ಬೇಸರಾಗಿ ಏನ್ ಮಾಡ್ತಾರೆ, ಅವನು ಪ್ರಜ್ಞೆ ತಪ್ಪಿ ಇರುವನನ್ನ ಅವರು ತನ್ನ ಕೈಗಳಿಂದ, ಯಾರು ಋಷಿ ಧೌಮ್ಯರು ತನ್ನದೇ ಕೈಗಳಿಂದ ಎತ್ತಿಕೊಂಡು ಹೋಗಿ ಅವನ ಕೈಕಾಲುಗಳನ್ನೆಲ್ಲ ಬಿಸಿ ಮಾಡಿ ಉಜ್ಜಿ ಅವನಿಗೆ ಮತ್ತೆ ಮರಳಿ ಪ್ರಜ್ಞೆ ಬರುವ ಹಾಗೆ ಮಾಡುತ್ತಾರೆ. ಈ ರೀತಿ ಆ ಒಂದು ಗುರುವಿಗೆ ತಕ್ಕ ಶಿಷ್ಯರು ಹಲವಾರು ಕಡೆ ಇರ್ತಾರೆ. ಕೆಲವರು ಏನೇನೋ ತೋರಿಕೆಯ ಮಾತುಗಳಿಗೆ ಮಾತ್ರ ಗೌರವವನ್ನು ನೀಡ್ತಾ ಇರ್ತಾರೆ. ಆದ್ರೆ ಅವರ ಮಾತುಗಳನ್ನ ಕೆಲವರು ವಿದ್ಯಾರ್ಥಿಗಳು ಅಥವಾ ಶಿಷ್ಯರು ಕೇಳುವುದಿಲ್ಲ. ಈ ರೀತಿ ನಾವು ಬಾಲ ಆರುಣಿಯಂತಹ ಶಿಷ್ಯರಾಗಬೇಕು, ವಿದ್ಯಾರ್ಥಿಗಳು ಆಗ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ಚಿಕ್ಕ ಕಥೆಯನ್ನ, ಯಾವುದು ಋಷಿ ಧೌಮ್ಯರು ಮತ್ತೆ ಬಾಲ ಆರುಣಿಯ ಕಥೆಯನ್ನ ನಿಮಗೆ ಇಲ್ಲಿ ಹೇಳುತ್ತಾ ಈ ಒಂದು ಪಾಠವನ್ನ ಮುಂದುವರಿಸ್ತೀನಿ ಮಕ್ಕಳೇ. ಮೊದಲನೆಯದಾಗಿ, ಮಣ್ಣಿನ ಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಎರಡನೆಯದಾಗಿ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ, ಸೀಮಿತ ಒಳಗೊಳ್ಳುವಿಕೆ. ಆದರೆ ಇಲ್ಲಿ ಬೇಸಾಯದ ಎಲ್ಲಾ ಹಂತಗಳಲ್ಲೂ ಎಲ್ಲಾ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಏನಾಗಿತ್ತು, ಮಣ್ಣಿನ ಕಣದೊಳಗೆ ಸಂವಾದಿಸಬಲ್ಲ, ಅಂದ್ರೆ ಮಣ್ಣಿನಲ್ಲಿ ಕೂಡ ಅವರು ಮಾತಾಡ್ತಾರೆ, ಅಷ್ಟು ಅವರು ಎಕ್ಸ್ಪರ್ಟ್ ಇದ್ದಾರೆ, ಅಂದ್ರೆ ಪರಿಣತಿಯನ್ನ ಹೊಂದಿದ್ದಾರೆ. ಯಾರು, ಈ ಒಂದು ಸೀನಸೆಟ್ಟರು ಆ ಒಂದು ಕೃಷಿ ಕೆಲಸದಲ್ಲಿ ಅಷ್ಟೊಂದು ಪರಿಣತಿಯನ್ನ ಹೊಂದಿರೋದ್ರಿಂದ ಮಣ್ಣಿನ ಕಣಗಳ ಜೊತೆ ಅವರು ಮಾತಾಡುವಂತದ್ದಿತ್ತು. ಅಂದ್ರೆ ಅವರು ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇತ್ತು. ಕೃಷಿ ಕೆಲಸದಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಒಂದು ಪರಿಣತಿಯನ್ನ ಪಡ್ಕೊಂಡಿದ್ರು. ಅಂದ್ರೆ ಕೆಲವು ಸಲ ನಾವು ಹಾರ್ಮೋನಿಯಂ ಕೆಲವರು ಬಾರಿಸ್ತಾರೆ, ಅವಾಗ ಅವರು ಮುಟ್ಟಿದ ಕೂಡಲೇ ಅದೆಲ್ಲ ನುಡಿಸ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಅಷ್ಟು ಪರಿಣತಿ ಹೊಂದಿರ್ತಾರೆ. ಕೆಲವರು ತಬಲ ಹೊಡಿದ್ರೆ, ಮುಟ್ಟಿದ್ರೆ ಸಾಕು, ಅದು ತುಂಬಾ ಸುಶ್ರಾವ್ಯವಾಗಿ ಅದು ಬಾರಿಸ್ತಾ ಇರುವಂತಹ ಹಾಗೆ ಕಾಣುತ್ತೆ. ಅಂದ್ರೆ ಆ ರೀತಿ ಪರಿಣತಿಯನ್ನ ಪಡೆದ್ರೆ ಮಾತ್ರ ನಾವು ಹಿಡಿದ ಕೆಲಸವೆಲ್ಲ ಸುಗಮವಾಗಿ, ತುಂಬಾ ಚೆನ್ನಾಗಿ, ಎಷ್ಟು ಕಷ್ಟ ಆದ್ರೂ ಕೂಡ ಸುಖವಾಗಿ ನಡೆಯುತ್ತೆ. ಹಾಗೆಯೇ ಕೃಷಿ ಕೆಲಸದಲ್ಲಿ ಯಾವುದೇ ಮಣ್ಣಿನ ಕಣದಲ್ಲಿ ಕೂಡ ಅವರು ಮಾತಾಡುವಷ್ಟು ಶಕ್ತಿಯನ್ನ ಹೊಂದಿದ್ರು. ಅಷ್ಟು ಪರಿಣತಿಯನ್ನ ಸೀನಸೆಟ್ಟರು ಆ ರೀತಿಯ ಪರಿಣತಿಯನ್ನ ಹೊಂದಿದ್ರು. ಈ ರೀತಿ ಅನುಭವ ಇರುವಂತಹ ಅನುಭವ ಜನ್ಯ ವಿವರಣೆಯನ್ನ ಏನ್ ಮಾಡ್ತಾರೆ, ತರಗತಿಯ ಒಳಗೆ ನಡೆಯಬೇಕಾಗಿರುವಂತಹ ಅರ್ಧ ಪಾಲು ತರಗತಿಗಳೆಲ್ಲ, ವಿಜ್ಞಾನದ ಪಾಠ ಎಲ್ಲ ಏನಾಗುತ್ತೆ, ಮಕ್ಕಳು ಗದ್ದೆಯಲ್ಲೇ ಸೀನಸೆಟ್ಟರ ಮೂಲಕ ಸೀನಸೆಟ್ಟರು ಕಲಿಸ್ತಾ ಇದ್ರು, ವಿದ್ಯಾರ್ಥಿಗಳು ಸೀನಸೆಟ್ಟರ ಮೂಲಕ ಕಲಿತಾ ಇದ್ರು ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎರಡನೆಯದಾಗಿ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು, ಅವರಿಗೆ ಸಿಗುತ್ತಿದ್ದುದು ಎರಡನೆಯ ಸ್ಥಾನ. ಎರಡನೆಯದಾಗಿ, ಮಕ್ಕಳು ತಮ್ಮ ಮನೆಗಳಲ್ಲಿ ಕೂಡ ಮುಂಚಿತವಾಗಿ ಅವರು ಪಾಲ್ಗೊಳ್ತಾ ಇದ್ರು. ಯಾವುದರಲ್ಲಿ, ಬೇಸಾಯ ಅಥವಾ ಕೃಷಿ ಕೆಲಸದಲ್ಲಿ ಪಾಲ್ಗೊಳ್ತಾ ಇದ್ರು ಕೂಡ, ಅವರು ಭಾಗವಹಿಸ್ತಾ ಇದ್ರು ಕೂಡ ಅವರಿಗೆ ಮಕ್ಕಳಿಗೆ ಸಿಗ್ತಾ ಇರುವಂತದ್ದು ಎರಡನೆಯ ಸ್ಥಾನ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೀಮಿತ ಒಳಗೊಳ್ಳುವಿಕೆ, ಅವರು ಆ ಒಂದು ಕೆಲವು ಪುಟ್ಟ ಕೆಲಸಗಳಿಗೆ ಮಾತ್ರ ಕೃಷಿ ಕೆಲಸದಲ್ಲಿ ಸೀಮಿತ ಆಗಿದ್ರು. ಅಂದ್ರೆ ಅವರು ಓದುವಂತಹ ಒಂದು ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರಿಗೆ ಹೆಚ್ಚಾಗಿ ಕೆಲಸವನ್ನ ಕೊಡ್ತಾ ಇರಲಿಲ್ಲ, ಸ್ವಲ್ಪ ಕೆಲಸವನ್ನ ಕೊಡ್ತಾ ಇದ್ರು, ಅವರಿಗೆ ಎರಡನೆಯ ಸ್ಥಾನ ಇತ್ತು. ಆದರೆ ಇಲ್ಲಿ ಬೇಸಾಯದ ಎಲ್ಲಾ ಹಂತಗಳಲ್ಲೂ ಎಲ್ಲಾ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಮನೆಯಲ್ಲಿ ಸಿಗದೇ ಇರುವಂತಹ ಕೃಷಿ ಕೆಲಸ ಮಾಡುವಂತಹ ಕೃಷಿಕರ ಮಕ್ಕಳು ಇಲ್ಲಿ ಏನ್ ಮಾಡ್ತಾ ಇದ್ರು, ಸೀನಸೆಟ್ಟರು ಕಲಿಸಿಕೊಟ್ಟಂತಹ ಒಂದು ಕೃಷಿ ಕೆಲಸದಲ್ಲಿ, ಬೇಸಾಯದಲ್ಲಿ ಏನ್ ಮಾಡ್ತಾ ಇದ್ರು, ಅವರಿಗೆ ಜವಾಬ್ದಾರಿಗಳನ್ನ ಸೀನಸೆಟ್ಟರು ಕೊಟ್ಟು ಬಿಟ್ಟು ಏನ್ ಮಾಡ್ತಾ ಇದ್ರು, ಸ್ವತಃ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು, ಅವರು ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸಗಳನ್ನ, ಆ ಒಂದು ಇಡಿಯಾದ ಅನುಭವವನ್ನ ಪಡ್ಕೊಳ್ತಾ ಇದ್ರು ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಈ ಒಂದು ಮಕ್ಕಳು ಈ ರೀತಿಯ ಭಾವನೆ ಕೂಡ ಅದರಲ್ಲಿ
ಬರುತ್ತೆ ಅಂತ ಹೇಳುವಂಥದ್ದು ಈ ಒಂದು ಪಾಠದಲ್ಲಿ ನಾವು ಇಲ್ಲಿ ತಿಳಿದಿದ್ದೇವೆ. ಹಾಗೆ ಮಕ್ಕಳಿಗೆ ಯಾವ ರೀತಿ ಈ ಒಂದು ವಿದ್ಯೆಯನ್ನ ಕೊಡ್ತಾ ಇದ್ದಾರೆ, ಅವರು ಸಂತೋಷವಾಗಿ ಯಾವ ರೀತಿ ಆ ಒಂದು ಕೃಷಿ ಕೆಲಸದಲ್ಲಿ ಆ ಒಂದು ಭತ್ತದ ಸಸಿಗಳನ್ನ ಕೀಳುವಂಥದ್ದು, ಅದನ್ನ ಕಟ್ಟುವಂಥದ್ದು, ಗಂಟು ಕಟ್ಟಿ ಒಂದೊಂದೇ ಕಟ್ಟನ್ನಾಗಿ ಮಾಡುವಂಥದ್ದ ಆ ಒಂದು ದೃಶ್ಯವನ್ನ ಈ ಒಂದು ಚಿತ್ರದ ಮೂಲಕ ಯಾವ ರೀತಿ ವಿದ್ಯಾರ್ಥಿಗಳು ಆ ಒಂದು ಕೃಷಿ ಕೆಲಸದಲ್ಲಿ ಬೇಸಾಯದ ಕೆಲಸದಲ್ಲಿ ತೊಡಗಿದ್ರು ಅಂತ ಹೇಳುವಂಥದ್ದನ್ನ ಈ ಒಂದು ಚಿತ್ರದ ಮೂಲಕ ನಾವು ಏನ್ ಮಾಡಬಹುದು, ನೋಡಬಹುದು. ಈ ಒಂದು ದೃಶ್ಯದಲ್ಲಿ ಈ ಒಂದು ಚಿತ್ರವನ್ನ ನೋಡಬಹುದಾಗಿದೆ. ಎಷ್ಟು ಸಂತೋಷವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ಭತ್ತದ ನಾಟಿಯನ್ನ, ಭತ್ತದ ಸಸಿಗಳನ್ನ ಕೀಳುವಂತದ್ದು, ಕಿತ್ತು ಹಾಗೆ ಇನ್ನೊಂದು ಫಲವತ್ತಾಗಿ ಸಿದ್ಧಪಡಿಸಿರುವಂತಹ ಹೊಲದಲ್ಲಿ ಅದನ್ನ ಏನ್ ಮಾಡ್ತಾರೆ, ನೆಡುವಂತಹ ಕೆಲಸವನ್ನ ಮುಂದಕ್ಕೆ ಮಾಡ್ತಾರೆ. ಹಾಗೆ ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆಯದು. ನಿಲ್ಲಲಿ ಎಂದರೂ ಕೇಳದೆ ಜಡಿ ಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಸೆಟ್ಟರ ಜೊತೆ. ಏನಾಗುತ್ತೆ, ಹಳ್ಳದ ಬದಿಯ 2 ಎಕರೆ, ಆ ಒಂದು ಹಳ್ಳದಲ್ಲಿ ಮಕ್ಕಳೆಲ್ಲ ಬಂದಿರ್ತಾರಲ್ವಾ, ಆ ಒಂದು ಮಾಂಡವಿ ಟೀಚರ್ ಹೇಳಿದಂತೆ ಸುಮಾರು 50 ಮಕ್ಕಳಷ್ಟು, 50 ಜನ ಮಕ್ಕಳಲ್ಲಿ ಸೇರಿರ್ತಾರೆ. ಆ ಒಂದು ಮಾಂಡವಿ ಏನ್ ಮಾಡಿರ್ತಾರೆ, ಹಳ್ಳದ ಬದಿಯಲ್ಲಿರುವಂತಹ ಒಂದು 2 ಎಕರೆ ಜಮೀನನ್ನ ಅಥವಾ ಆ ಒಂದು ಭೂಮಿಯನ್ನ ಗದ್ದೆಯ ಕೆಲಸಕ್ಕೆಂದೇ ಮಾಂಡವಿ ಟೀಚರ್ ಮೀಸಲಾಗಿ ಇಟ್ಟಿರ್ತಾರೆ, ಕೊಂಡುಕೊಂಡಿರ್ತಾರೆ. ಹಾಗೆಯೇ ಮನೆಯ ಮುಂದುಗಡೆಯ ಒಂದು ಕೊಠಡಿಯನ್ನ ಅಥವಾ ರೂಮ್ ಅನ್ನ, ಕೋಣೆಯನ್ನ ಏನ್ ಮಾಡಿರ್ತಾರೆ, ಬೇಸಾಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಲಿಕೆ ಅಥವಾ ಹಾರೆ, ಏನೆಲ್ಲ ನೇಗಿಲು ಅಥವಾ ಇನ್ನಿತರ ಸಾಮಗ್ರಿಗಳೇನಿದೆ ಆ ಒಂದು ಸಾಮಗ್ರಿಗಳನ್ನ ಇಟ್ಟುಕೊಳ್ಳುವುದಕ್ಕೆ ಮನೆ ಮುಂದೆ ಇರುವಂತಹ ಒಂದು ಕೋಣೆಯನ್ನ ಕೂಡ ಸ್ವಚ್ಛ ಮಾಡಿ ತೆರವುಗೊಳಿಸಿ ಏನ್ ಮಾಡಿರ್ತಾರೆ, ಆ ಒಂದು ವಿದ್ಯಾರ್ಥಿಗಳು ಕೃಷಿ ಕೆಲಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಅಲ್ಲಿ ಇಡುವಂತಹ ವ್ಯವಸ್ಥೆಯನ್ನ ಕೂಡ ಒಂದು ರೂಮ್ ಅನ್ನ ಅಥವಾ ಕೋಣೆಯನ್ನ ಮೀಸಲಿಟ್ಟಿರ್ತಾರೆ. ಎಲ್ಲಿ, ಅವರ ಮನೆಯ ಮುಂದೆ ಇರುವಂತಹ ಒಂದು ಕೊಠಡಿಯಲ್ಲಿ ಅಥವಾ ರೂಮ್ ಅಲ್ಲಿ. ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆಯದು, ಭತ್ತ ಬಿತ್ತಿರುವಂತಹ ಗದ್ದೆ ಈಗಾಗಲೇ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಲ್ಲಲಿ ಎಂದರು ಕೇಳದೆ ಜಡಿ ಮಳೆಯಲ್ಲಿ ಶಾಲೆಯ 50 ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಸೆಟ್ಟರ ಜೊತೆ. ಮಳೆ ನಿಂತ ಮೇಲೆ ಕೆಲಸವನ್ನ ಮಾಡಬೇಕು ಅಥವಾ ಮಾಡೋಣ ಅಂತ ಹೇಳಿದ್ರು ಕೂಡ ಆ ಮಕ್ಕಳು ಕೇಳದೆ ಏನ್ ಮಾಡ್ತಾರೆ, ಆ ಒಂದು ಜಡಿ ಮಳೆಯಲ್ಲಿಯೇ ಸುರಿಯುವಂತಹ ಒಂದು ಜೋರಾದ ಮಳೆಯಲ್ಲಿಯೇ ಕೂಡ ಏನ್ ಮಾಡ್ತಾರೆ, ಕಂಬಳಿಗೊಪ್ಪೆಯನ್ನ, ಕಂಬಳಿಯಿಂದ ನಿರ್ಮಾಣ ಮಾಡಿರುವಂತದ್ದು ಅಥವಾ ಪ್ಲಾಸ್ಟಿಕ್ ಗೋಣಿ ಚೀಲವನ್ನ ಕೆಲವರು ಕೃಷಿ ಕೆಲಸದಲ್ಲಿ ನೀವು ಉಪಯೋಗಿಸ್ತೀರಾ ಅಥವಾ ಕೃಷಿಕರು ಉಪಯೋಗಿಸ್ತಾರೆ. ಅಂತಹ ಆ ಒಂದು ಪ್ಲಾಸ್ಟಿಕ್ ಚೀಲವನ್ನ ಏನ್ ಮಾಡ್ತಾ ಇದ್ರು, ಕಂಬಳಿಗೊಪ್ಪೆ ಆಕಾರದ ರೀತಿಯಲ್ಲಿ, ಈ ರೀತಿ ಕಂಬಳಿಗೊಪ್ಪೆ ಅಂತ ಇರುತ್ತೆ. ಒಂದು ಚೀಲವನ್ನ ಏನ್ ಮಾಡ್ತೀವಿ, ನಮ್ಮ ತಲೆಯ ಮೇಲೆ ನಾವು ಮಳೆಯಿಂದ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಕಂಬಳಿಗೊಪ್ಪೆಯನ್ನ ನಾವು ಏನ್ ಮಾಡ್ತೀವಿ, ನಮ್ಮ ತಲೆಯ ಮೇಲೆ ಹಾಕೊಂಡಿರ್ತೇವೆ. ಅದು ಪ್ಲಾಸ್ಟಿಕ್ ಚೀಲ ಇರ್ಬೋದು ಅಥವಾ ಇನ್ನಿತರ ಮರದ ಒಂದು ಎಲೆಗಳಿಂದ ಅಥವಾ ತಾಳೆಗರಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಮರದ ಗರಿಗಳಿಂದ ನಿರ್ಮಾಣ ಮಾಡಿರುವಂತದ್ದು ಇರ್ಬೋದು. ಅದನ್ನ ನಮ್ಮ ತಲೆಯ ಮೇಲೆ ಏನ್ ಮಾಡ್ತೀವಿ, ಕಂಬಳಿಗೊಪ್ಪೆ ಅಂತೆ ಅಥವಾ ಕಂಬಳಿಯಿಂದ ತರಿಸಿರುವಂತಹ ಒಂದು ಗೊಪ್ಪೆಯನ್ನ ತಲೆಯ ಮೇಲೆ ಮಕ್ಕಳೆಲ್ಲ ಹಾಕಿ ಸಂಭ್ರಮದಿಂದ ಅಂದ್ರೆ ಸಂತೋಷವಾಗಿ ಏನ್ ಮಾಡ್ತಾರೆ, ಗದ್ದೆಗೆ ಇಳಿದು ಆ ಒಂದು ಬೇಸಾಯದ ಕೆಲಸವನ್ನ, ಆ ಭತ್ತದ ಒಂದು ಗಿಡಗಳನ್ನ ಕೀಳುವಂತಹ ಕೆಲಸವನ್ನ ಸೀನಸೆಟ್ಟರ ಜೊತೆ ಮಕ್ಕಳು ಮಾಡ್ತಾರೆ. ಮುಂಚೆ ನಾವು ಸಸಿಗಳನ್ನು ಕೀಳೋಣ, ಮುಂಚೆ ಭತ್ತದ ಸಸಿಗಳನ್ನ ಕೀಳೋಣ ಅಂತ ಹೇಳುವಂತಹ ಮಾತನ್ನ ಸೀನಸೆಟ್ಟರು ಆ ಒಂದು ವಿದ್ಯಾರ್ಥಿನಿಯರಿಗೆ ಹೇಳುತ್ತಾರೆ. ಇವತ್ತೇ ಸಸಿ ಕಿತ್ತು ಮುಗೀತಂದ್ರೆ ನಾಳೆಯಿಂದ ನಾಟಿ ಮಾಡೋಣ. ಇವತ್ತು ಆ ಒಂದು ಭತ್ತದ ಸಸಿಯನ್ನ ಕಿತ್ತು ಇವತ್ತು ಮುಗಿದು ಹೋದ್ರೆ ನಾಳೆ ನಾಟಿ ಕೆಲಸವನ್ನ ಶುರು ಮಾಡೋಣ ಎಂಬ ಮಾತನ್ನ ಕೂಡ ಮಕ್ಕಳ ಜೊತೆ, ಆ 50 ಜನ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರ ಜೊತೆ ಸೀನಸೆಟ್ಟರು ಹೇಳುತ್ತಾರೆ. ಸೀನಸೆಟ್ಟರು ಎಂದರು. ಮಕ್ಕಳನ್ನ ಉದ್ದೇಶಿಸಿ ಸೀನಸೆಟ್ಟರು ಈ ಒಂದು ಮಾತುಗಳನ್ನ ಹೇಳ್ತಾರೆ. ಇವತ್ತು ಸಸಿ ತೆಗೆಯುವಂಥದ್ದು, ಕೀಳುವಂಥದ್ದು ಮುಗಿದ್ರೆ ನಾಳೆ ಅದನ್ನು ನೆಡುವಂಥದ್ದು, ನಾಟಿ ಕೆಲಸವನ್ನ ಮಾಡೋಣ ಅಂತ ಹೇಳುವಂತಹ ಮಾತನ್ನ ಯಾರು ಹೇಳ್ತಾರೆ, ಸೀನಸೆಟ್ಟರು. ಯಾರಿಗೆ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಎಲ್ಲ ಮಕ್ಕಳಿಗೂ, ಸುಮಾರು 50 ಜನ ಮಕ್ಕಳಿಗೆ ಹೇಳಿದರು. ಮೊದಲು
ಮಕ್ಕಳಿಗೆ ಹಿಡಿ ತುಂಬಾ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಮಕ್ಕಳಿಗೆ ಅಭ್ಯಾಸ ಇಲ್ಲದೆ ಇರುವುದರಿಂದ ಆ ಒಂದು ಭತ್ತದ ಸಸಿಗಳನ್ನ ಹಿಡಿಯಾಗಿ ಕೀಳುವುದಕ್ಕೆ ಏನಾಗ್ಲಿಲ್ಲ, ಅಭ್ಯಾಸ ಇಲ್ಲದೆ ಇರುವುದ್ರಿಂದ ಕಷ್ಟವಾಗ್ತಾ ಇತ್ತು. ಮೊದಲಿಗೆ ಸುಲಭ ಆಗ್ತಾ ಇರ್ಲಿಲ್ಲ. ಹಾಗೆ ಮುಂದಕ್ಕೆ ಅವರು ಕೆಲಸ ಮಾಡ್ತಾ ಏನಾಗುತ್ತೆ ನೋಡೋಣ. ಇಲ್ಲಿ ಅನೇಕ ಸಸಿಗಳನ್ನು ಹಾಳು ಮಾಡಿದರು. ಅಭ್ಯಾಸ ಇಲ್ಲದೆ ಇರುವುದರಿಂದ ಆ ಒಂದು ಭತ್ತದ ಸಸಿಗಳನ್ನ ಪ್ರಾರಂಭದಲ್ಲಿ ಹಲವಾರು ಸಸಿಗಳು ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು. ಹಾಗೆ ಕೀಳ್ತಾ 10 ಬಾರಿ ಕಷ್ಟಪಟ್ಟು ಅದು ಹಾಳಾದ್ರೂ ಕೂಡ ಅಭ್ಯಾಸ ಆಗ್ತಾ ಅವರಿಗೆ ಸುಲಭವಾಗುತ್ತೆ. ಅವರು ತುಂಬಾ ಬೇಗವಾಗಿ ಕೀಳುವಂತಹ ಅಭ್ಯಾಸವನ್ನ ಮಾಡಿಕೊಳ್ತಾರೆ. ವೇಗವಾಗಿ ಕೆಲಸವೂ ಕೂಡ ಹಿಡಿಯುತ್ತೆ. ಅತಿ ಬೇಗನೆ ಕೆಲಸವನ್ನ ಮುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅವುಗಳನ್ನು ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು. ಅದನ್ನ ಆ ಒಂದು ಭತ್ತದ ಸಸಿಗಳನ್ನ ಕಿತ್ತು ಅದನ್ನ ಒಂದು ಗಂಟು ಕಟ್ಟಿ ಯಾವ ರೀತಿ ಆ ಗದ್ದೆಯಲ್ಲಿ ಇಡ್ತಾ ಹೋಗ್ಬೇಕು ಅಂತ ಹೇಳುವಂತದನ್ನ ಅವರ ಟೀಚರು ಮಾಂಡವಿ ಟೀಚರು, ಮುಖ್ಯ ಶಿಕ್ಷಕಿ ಆಗಿರುವಂತಹ ಮಾಂಡವಿ ಟೀಚರು ಮಕ್ಕಳಿಗೆ ಆ ಒಂದು ಭತ್ತದ ಸಸಿಗಳನ್ನ ಯಾವ ರೀತಿ ಕಟ್ಟು ಮಾಡಿ ಇಡಬೇಕು ಅಂತ ಹೇಳುವಂತದನ್ನ ಹೇಳಿಕೊಟ್ರು. 1 ಗಂಟೆಯ ಕೆಲಸದ ಅನಂತರ ಸೀನಸೆಟ್ಟರು ಇವತ್ತಿಗೆ ಸಾಕು, ನಾಳೆ ಉಳಿದದ್ದು ಎಂದರು. ಉಳಿದ ಕೆಲಸವನ್ನ ನಾಳೆ ಮಾಡೋಣ, ಇವತ್ತು ಎಲ್ಲಿಗೆ ಎಷ್ಟು ಆಗಿದ್ವಿ ಅಷ್ಟೇ ಕೆಲಸ ಸಾಕು. ಇವಾಗ 1 ತಾಸು ಕಂಟಿನ್ಯೂ ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡಿದ್ದಾರೆ, ನಿರಂತರ 1 ಗಂಟೆ ಕೆಲಸವನ್ನ ಮಕ್ಕಳು ಮಾಡಿದ್ದಾರೆ. ಇವತ್ತು ಇಲ್ಲಿಗೆ ನಿಲ್ಲಿಸೋಣ ಸಾಕು ಎಂಬ ಮಾತನ್ನ ಸೀನಸೆಟ್ಟರು ಮಕ್ಕಳಿಗೆ ಹೇಳ್ತಾರೆ. ಸಂಭ್ರಮ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳಿಯಾರೆ. ತುಂಬಾ ಸಂಭ್ರಮದಿಂದ ಅವರು ಆನಂದದಿಂದ ಏನ್ ಮಾಡ್ತಾರೆ, ಆ ಒಂದು ಗಿಡಗಳನ್ನ ಅಥವಾ ಸಸಿಗಳನ್ನ, ಭತ್ತದ ಸಸಿಗಳನ್ನ ಕೀಳುವಂತಹ ಕೆಲಸದಲ್ಲಿ ಅವರು ನಿರತರಾಗಿರುವುದರಿಂದ ಅವರ ಮಾತನ್ನ ಕೇಳುವುದಕ್ಕೆ ಅವರಿಗೆ ಇಷ್ಟ ಆಗ್ಲಿಲ್ಲ. ಅವರಿಗೆ ಇನ್ನೂ ಕೆಲಸವನ್ನ ಮುಗಿಸ್ಬೇಕು ಅಂತ ಹೇಳುವಂತಹ ಒಂದು ಭಾವನೆಯಿಂದ ಮಕ್ಕಳು ಇರ್ತಾರೆ. ಸೀನಸೆಟ್ರೆ, ನಿಮ್ಮ ದಮ್ಮಯ್ಯ ಇವತ್ತು ಪೂರಾ ಕಿತ್ತೇ ಹೋಗೋಣ ಎಂದು ಒಕ್ಕೊರಳಿನಿಂದ ಒತ್ತಾಯಪೂರ್ವಕವಾಗಿ ಗೋಗರೆದರು. ಏನ್ ಮಾಡ್ತಾರೆ ಮಕ್ಕಳೆಲ್ಲ ಒತ್ತಾಯದಿಂದ ಒಮ್ಮತದಿಂದ ಒಟ್ಟಾಗಿ ಏನು ಹೇಳ್ತಾರೆ, ಸೀನಸೆಟ್ರೆ ನಿಮಗೆ ದಮ್ಮಯ್ಯ ಅಂತೀವಿ, ಇವತ್ತೇ ಈ ಒಂದು ಕೆಲಸವನ್ನ ಮುಗಿಸಿ ಹೋಗೋಣ ಎಂಬ ಮಾತನ್ನ ಗೋಗರಿತಾರೆ. ಈ ರೀತಿ ಮಾತಾಡ್ತಾರೆ, ಹೇಳುತ್ತಾರೆ. ಅಷ್ಟರಲ್ಲೇ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವನ ಕಾಲನ್ನ ಕಚ್ಚಿಬಿಟ್ಟಿತು. ಅವನು ಹೌಹಾರಿ ಬಿದ್ದ. ತಕ್ಷಣ ಸೀನಸೆಟ್ಟರು ಅವನನ್ನ ಹಿಡಿದುಕೊಂಡರು. ಏನಾಗುತ್ತೆ, ಅಷ್ಟರಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಒಂದು ಹಾವು ಸರಸರ ಅಂತ ಹೇಳಿ ವೇಗವಾಗಿ ಬರುತ್ತೆ. ಹಾಗೆ ಮಕ್ಕಳ ಹತ್ರ ಇರುವಂತಹ ಒಬ್ಬ ವಿದ್ಯಾರ್ಥಿ, ಯಾರು, ಹಾಲಪ್ಪ ಅಂತ ಹೇಳುವಂತಹ ಎನ್ನುವವನ ಕಾಲನ್ನ ಕಚ್ಚಿ ಬಿಡುತ್ತೆ. ಯಾವುದು, ಆ ಅವಸರವಾಗಿ ಬಂದಿರುವಂತಹ ಒಂದು ಚಿಕ್ಕ ಹಾವು ಏನಾಗುತ್ತೆ, ಹಾಲಪ್ಪ ಅಂತ ಹೇಳುವಂತಹ ಒಬ್ಬ ಹುಡುಗನ ಕಾಲನ್ನ ಕಚ್ಚುತ್ತೆ. ಅವನು ಏನ್ ಮಾಡ್ತಾನೆ, ಹೌಹಾರಿ ಅವನು ಆ ಒಂದು ಭಯ ಪಡ್ತಾನೆ. ಸಡನ್ ಆಗಿ ನಿಮ್ಮ ಎದುರಿಗೆ ಕೂಡ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಾವು ಬಂದ್ರೆ ಏನಾಗುತ್ತೆ, ನಿಮಗೆ ಭಯ ಬಿದ್ದು ರೋಮಾಂಚನವಾಗುತ್ತೆ. ಅದೇ ರೀತಿ ಅವನು ಹೌಹಾರಿ ಬೀಳ್ತಾನೆ. ಅವನ ಕಾಲಿಗೆ, ಹಾಲಪ್ಪ ಎನ್ನುವನ ಕಾಲಿಗೆ ಕಚ್ಚಿರುವುದರಿಂದ ರೋಮಾಂಚನವಾಗಿ ಅವನು ಹೌಹಾರಿ ಭಯ ಪಡ್ತಾನೆ. ತಕ್ಷಣ ಹಾರುತ್ತಾನೆ. ಅವನನ್ನ ಕೂಡಲೇ ಅಲ್ಲಿ ಸೀನಸೆಟ್ರು ನೋಡ್ಕೊಂಡು ಹಿಡ್ಕೊಳ್ತಾರೆ. ಯಾರನ್ನ, ಹಾಲಪ್ಪನನ್ನ ಹಿಡ್ಕೊಳ್ತಾರೆ. ಯಾಕೆ ಹಿಡ್ಕೊಳ್ತಾರೆ, ಆ ಒಂದು ಹಾವು ಕಚ್ಚಿರುವುದರಿಂದ ಅವನು ಭಯ ಪಟ್ಟಿರ್ತಾನೆ. ಅವನಿಗೆ ಸಮಾಧಾನ ಮಾಡಬೇಕು, ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವನ ಪಕ್ಕಕ್ಕೆ ಕೂಡಲೇ ಧಾವಿಸಿ ಆ ಒಂದು ಹಾಲಪ್ಪ ಎನ್ನುವನನ್ನ, ಹಾವು ಕಚ್ಚಿರುವಂತಹ ಹುಡುಗನನ್ನ ಹಿಡ್ಕೊಳ್ತಾರೆ. ಹಾಗೆ ಹೆದರಬೇಡ ಮಗ, ಎಂತ ಆಗಲ್ಲ, ಅದು ನೀರು ಹಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು. ಹೆದರಬೇಡ ಮಗ, ಭಯ ಪಡಬೇಡ ಎಂಬ ಮಾತನ್ನ ಸೀನಸೆಟ್ಟರು ಹಾಲಪ್ಪ, ಹಾವು ಕಚ್ಚಿಸಿಕೊಟ್ಟಿರುವಂತಹ ಹುಡುಗನಿಗೆ ಹೇಳುತ್ತಾರೆ. ಏನೂ ಆಗಲ್ಲ, ಅದು ನೀರು ಹಾವು, ವಿಷದ ಹಾವಲ್ಲ ಎಂಬ ಮಾತನ್ನ ಸೀನಸೆಟ್ಟರು ಆ ಹುಡುಗನಿಗೆ ಹೇಳಿ ಸಮಾಧಾನ ಪಡಿಸ್ತಾರೆ, ಧೈರ್ಯವನ್ನ ತುಂಬುತ್ತಾರೆ. ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನ ಪಡಿಸಿದ್ರು. ಒಂದು ಮೀನು ಕಚ್ಚಿದ್ರೆ ಯಾವ ರೀತಿ ಆಗುತ್ತೋ ಅದೇ ರೀತಿ ಆಗುತ್ತೆ ಅಂತ ಹೇಳುವಂತಹ ಸಮಾಧಾನದ ಮಾತುಗಳನ್ನ ಸೀನಸೆಟ್ಟರು ಅವನಿಗೆ ಹೇಳಿ ಸಮಾಧಾನ ಪಡಿಸ್ತಾರೆ. ಅಂದ್ರೆ ಈ ರೀತಿಯ ಆ ಒಂದು ವಿಷದ ಹಾವು ಅಲ್ಲ, ನಾಗರ ಹಾವು, ಇಂತಹ ವಿಷದ ಹಾವು ಅಲ್ಲ, ಅದು ನೀರ್ ಹಾವು. ನೀರ್ ಹಾವು ಒಂದು ಮೀನು ಕಚ್ಚಿದ್ರೆ ಎಷ್ಟು ಅದೇ ತರ ಇರುತ್ತೆ, ಅದು ವಿಷದ ಹಾವಲ್ಲ ಎಂಬ ಮಾತನ್ನ ಹೇಳಿ ಧೈರ್ಯವನ್ನ ತುಂಬಿಸಿ ಅವನಲ್ಲಿರುವಂತಹ ಭಯವನ್ನ
ಹೋಗಲಾಡಿಸ್ತಾರೆ. ಧೈರ್ಯದ ಮಾತುಗಳನ್ನ ಸೀನ ಸೆಟ್ಟರು ಇಲ್ಲಿ ಯಾರಿಗೆ ಹೇಳ್ತಾರೆ? ಆ ಒಂದು ವಿದ್ಯಾರ್ಥಿಗೆ, ಹಾಲಪ್ಪನಿಗೆ ಹೇಳುತ್ತಾರೆ. ಹಾಗೆ ಮಕ್ಕಳೇ, ಇವತ್ತಿಗೆ ಈ ಒಂದು ಪಾಠವನ್ನ ಇಲ್ಲಿಗೆ ನಿಲ್ಲಿಸೋಣ. ಇವತ್ತು ಆಗಿರುವಂತಹ ಪ್ರಶ್ನೋತ್ತರಗಳನ್ನ, ಈ ಒಂದು ಪಾಠದ, ಇವತ್ತು ನಡೆದಿರುವಂತಹ ಪಾಠದ ಪ್ರಶ್ನೆಯ ಉತ್ತರಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ನೀವು ಕೂಡ ಈ ಒಂದು ಉತ್ತರವನ್ನ ನೋಡಿ ಏನ್ ಮಾಡಬೇಕು? ತಪ್ಪಿಲ್ಲದಂತೆ ಅಂದವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಈ ರೀತಿ ಇದೆ. ಒಂದನೆಯ ಪ್ರಶ್ನೆ, ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ತುಂಬಾ ಜೋರಾಗಿ ಮಳೆ ಬರುವಾಗ ಅವರು ಕೆಲಸವನ್ನ ನಿಲ್ಲಿಸಲಿಲ್ಲ, ಮುಂದುವರಿಸ್ತಾರೆ. ಯಾವುದನ್ನ ಹಾಕೊಂಡು ಗದ್ದೆಗೆ ಇಳಿತಾರೆ ಅಂತ ಹೇಳಿ. ಉತ್ತರ, ಮಕ್ಕಳು ಕಂಬಳಿ ಗೊಪ್ಪೆ ಅಥವಾ ಕಂಬಳಿ ಕೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಎರಡನೆಯ ಪ್ರಶ್ನೆ, ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಹಾಲಪ್ಪನ ಕಾಲನ್ನು ಹಾವು ಕಚ್ಚಿತು, ಅಂದ್ರೆ ನೀರಾವು ಕಚ್ಚಿತು. ನೀರಿನಲ್ಲಿ ಇರುವಂತಹ ಹಾವು, ನೀರು ಹಾವು ಕಚ್ಚುತ್ತೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು. ಉತ್ತರ, ಮಾಂಡವಿಗೆ ನಮ್ಮ ಶಾಲಾ ಶಿಕ್ಷಣ ಮಕ್ಕಳ ನಿಜ ಬದುಕಿನ ಜೊತೆಗೆ ಸಂಬಂಧ ಹೊಂದಿರಬೇಕು. ಹಾಗೆಯೇ ವಿದ್ಯೆಯ ಜೊತೆ ಬೇಸಾಯವನ್ನು ಕಲಿಸಿದರೆ ಮಕ್ಕಳಿಗೆ ಮಣ್ಣಿನ ಕಣದೊಳಗಿನ ಸಂಬಂಧ ಜಾಸ್ತಿಯಾಗಿ ಎಲ್ಲಾ ಕೆಲಸಗಳನ್ನು ತಾವೇ ಜವಾಬ್ದಾರಿಯಿಂದ ಮಾಡುವ ವ್ಯಕ್ತಿಗಳಾಗುತ್ತಾರೆ ಎಂದೆನಿಸಿತು. ಯಾರಿಗೆ? ಮಾಂಡವಿ ಮೇಡಮ್ಗೆ ಅಥವಾ ಮುಖ್ಯ ಶಿಕ್ಷಕಿಗೆ. ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ, ಮೊದಲು ಮಕ್ಕಳಿಗೆ ಹಿಡಿತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿತ್ತು. ಹಾಗೆ ಮುಂದಿನ ಪ್ರಶ್ನೆ, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಹೇಳಿದರು? ಉತ್ತರ, ಹಾಲಪ್ಪನಿಗೆ ನೀರಾವು ಕಚ್ಚಿದಾಗ ಅವನು ಭಯದಿಂದ ಹೌಹಾರಿ ಬಿದ್ದನು. ತಕ್ಷಣ ಸೀನ ಸೆಟ್ಟರು ಅವನನ್ನು ಹಿಡಿದುಕೊಂಡು, ಹೆದರ್ಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ಈ ರೀತಿ ತಿಳಿ ಹೇಳಿ ಸಮಾಧಾನದ ಮಾತುಗಳನ್ನ ಹೇಳಿದರು. ಯಾರು ಹೇಳಿದ್ರು? ಸೀನ ಸೆಟ್ಟರು ಹೇಳಿದರು. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಒಂದನೆಯದು, ಮುಂಚೆ ಸಸಿಗಳನ್ನು ಕೀಳೋಣ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಹೇಳಿ. ಉತ್ತರ, ಈ ವಾಕ್ಯವನ್ನು ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಸೀನ ಸೆಟ್ಟರು ಮಕ್ಕಳಿಗೆ ಹೇಳಿದರು. ಮಕ್ಕಳು ಕಂಬಳಿ ಕೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದಾಗ ಸೀನ ಸೆಟ್ಟರು ಈ ಮೇಲಿನ ಮಾತನ್ನು, ಅಂದ್ರೆ ಮುಂಚೆ ಸಸಿಗಳನ್ನು ಕೀಳೋಣ ಅಂದ್ರೆ ಭತ್ತದ ಸಸಿಗಳನ್ನ ಕೀಳೋಣ, ಆಮೇಲೆ ನಾಳೆ ಮುಗಿದಾದ್ಮೇಲೆ ಕಿತ್ತಾದ್ಮೇಲೆ ನಾಟಿ ಮಾಡೋಣ ಎಂಬ ಮಾತನ್ನ ಈ ಒಂದು ಯಾರು ಸೀನ ಸೆಟ್ಟರು ಮಕ್ಕಳಿಗೆ ಹೇಳ್ತಾರೆ. ಹಾಗೆಯೇ ಇವತ್ತು ಪೂರಾ ಕಿತ್ತೇ ಹೋಗೋಣ, ಆ ಭತ್ತದ ಸಸಿಗಳನ್ನ ಇವತ್ತು ಪೂರ್ತಿ ಕಿತ್ತೇ ಹೋಗೋಣ ಎಂಬ ಮಾತನ್ನ ಯಾರು ಹೇಳ್ತಾರೆ? ಉತ್ತರ, ಈ ವಾಕ್ಯವನ್ನು ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ. ಯಾರು ಬರೆದಿರುವುದು? ಲೇಖಕಿಯ ಹೆಸರೇನು? ವಿ ಗಾಯತ್ರಿಯವರು ಬರೆದಿರುವಂತದ್ದು. ಈ ಮಾತನ್ನು ಮಕ್ಕಳು ಸೀನ ಸೆಟ್ಟರಿಗೆ ಹೇಳಿದರು. 1 ಗಂಟೆಯ ಗದ್ದೆಯ ಕೆಲಸದ ನಂತರ ಸೀನ ಸೆಟ್ಟರು, ಇವತ್ತಿಗೆ ಸಾಕು, ಉಳಿದದ್ದು ನಾಳೆ ನೋಡೋಣ ಎಂದಾಗ ಮಕ್ಕಳು ಈ ಮೇಲಿನ ಮಾತನ್ನು, ಅಂದ್ರೆ ಇವತ್ತೇ ಪೂರ ಕಿತ್ತು ಹೋಗೋಣ ಅಥವಾ ಕಿತ್ತೇ ಹೋಗೋಣ ಎಂಬ ಮಾತನ್ನ, ಈ ಮೇಲಿನ ಮಾತನ್ನ ಮಕ್ಕಳು ಸೀನ ಸೆಟ್ಟರ ಜೊತೆ ಹೇಳಿದರು. ಹಾಗೆ ಮಕ್ಕಳು, ಇವತ್ತಿನ ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮತ್ತೆ ಸೀನ ಸೆಟ್ಟರು ನಮ್ಮ ಟೀಚರು ಅಂತ ಹೇಳುವಂತಹ ಮುಂದುವರಿದ ಭಾಗವನ್ನ ಮುಂದುವರಿಸೋಣ. ಹಾಗೆ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಯ ಉತ್ತರಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳುವಂತಹ ಮಾತನ್ನ ಹೇಳುತ್ತಾ ಇವತ್ತು ನಾನು ಈ ಒಂದು ತರಗತಿಯಿಂದ ವಿರಮಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ ಜೈ ಸಾಯಿರಾಮ್.